ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಬಗ್ಗೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಜನ್ಮದಿನ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಯೋಣ. ಹಾಗೆ ಹುಣ್ಣಿಮೆಯ ಸಮಯ, ಹಾಗೆ ಯಾವ ದಿನ ಹುಣ್ಣಿಮೆಯ ಆಚರಣೆಯನ್ನು ಮಾಡ್ಕೊಳ್ಬೇಕು, ಅಂದರೆ ಪೂಜೆಯನ್ನು ಯಾವ ದಿನ ಮಾಡ್ಕೊಳ್ಬೇಕು, 13ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 14ನೇ ತಾರೀಕು ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತಾ, ಹಾಗೆ ಸರಳವಾಗಿ ನಾವು ಯಾವ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಫಾಲ್ಗುಣ ಮಾಸದ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಹಾಗೆ ಹುಣ್ಣಿಮೆಯ ನಂತರದ ದಿನವನ್ನು ನಾವು ಹೋಳಿಯ ಹಬ್ಬ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಹಾಗೆ ನಮಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಮಾರ್ಚ್ 13ನೇ ತಾರೀಕು ಬೆಳಗ್ಗೆ 10:35. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಮಾರ್ಚ್ 14ನೇ ತಾರೀಕು ಅಂದರೆ ಶುಕ್ರವಾರ ಮಧ್ಯಾಹ್ನ 12:23. ಇನ್ನು ಕೆಲವರು ಹುಣ್ಣಿಮೆ ದಿನ ಚಂದ್ರಗ್ರಹಣ ಇದೆ ಅಂತ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತಂದರೆ ಹುಣ್ಣಿಮೆಯಲ್ಲೇ ಚಂದ್ರಗ್ರಹಣ ಬರೋದು. ಇನ್ನು ನಮ್ಮ ಭಾರತದಲ್ಲಿ ಈ ಒಂದು ಚಂದ್ರಗ್ರಹಣದ ಆಚರಣೆ ಕೂಡ ಇಲ್ಲ, ಹಾಗೆ ಗೋಚರವೂ ಕೂಡ ಇಲ್ಲ. ಹಾಗಾಗಿ ಗ್ರಹಣದ ಆಚರಣೆ ಯಾವುದನ್ನು ಕೂಡ ನಾವು ಮಾಡೋ ಹಾಗೆ ಇಲ್ಲ. ಇನ್ನು ಅದನ್ನು ಬಿಟ್ಟರೆ ನಾವು ಭದ್ರಕಾಲ ಅಂದರೆ ಮಾರ್ಚ್ 13ನೇ ತಾರೀಕು ನಾವು ಹೋಲಿಯ ದಹನವನ್ನು ಮಾಡಬೇಕಾಗುತ್ತೆ. ಇದನ್ನು ಹೋಲಿಕಾ ದಹನ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಯಾರ ಮನೆಯಲ್ಲಿ ಆಚರಣೆ ಇರುತ್ತೆ ಅವರು ಹೋಲಿಕಾ ದಹನವನ್ನು ಮಾರ್ಚ್ 13ನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ. ನಂತರ 14ನೇ ತಾರೀಕು ಯಾರೆಲ್ಲ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರಲಿ, ಹುಣ್ಣಿಮೆ ಪೂಜೆ ಆಚರಣೆಯನ್ನು ನೀವು ಶುಕ್ರವಾರನೇ ಮಾಡ್ಕೊಳ್ಬೇಕಾಗುತ್ತೆ. ಈ ಬಾರಿ ವಿಶೇಷ ಏನು ಅಂತಂದರೆ ಲಕ್ಷ್ಮೀ ಜಯಂತಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಹುಟ್ಟಿದ ದಿನವನ್ನು ನಾವು ಆಚರಣೆಯನ್ನು ಮಾಡ್ತಿದ್ದೀವಿ. ಹಾಗಾಗಿ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಪೂಜೆಯ ಸಮಯದ ಬಗ್ಗೆ ಬಂದರೆ ಮೊದಲನೇದಾಗಿ ನಾವು ಇದನ್ನು ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲೇ ಅಂದರೆ ಆ ನಕ್ಷತ್ರ ಇದ್ದಾಗಲೇ ಆಚರಣೆಯನ್ನು ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಫಾಲ್ಗುಣ ಮಾಸದ ಹುಣ್ಣಿಮೆ ಅಂತಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರವೂ ಕೂಡ ಇದ್ದಾಗ ಆಚರಣೆ ಮಾಡಿದ್ರೆ ಬಹಳ ವಿಶೇಷ. ಹಾಗಾಗಿ ಸಾಧ್ಯ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಣ್ಣಿಮೆನೂ ಕೂಡ ಇರುತ್ತೆ, ಹಾಗೆ ಒಂದು ಉತ್ತರ ಫಾಲ್ಗುಣಿ ನಕ್ಷತ್ರನೂ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಕ್ರವಾರ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳಷ್ಟು ಉತ್ತಮ. ಯಾರಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಲ್ಲ ಅಂತನ್ನೋರು ಈಗ ಹೇಳುವಂಥ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗ್ಗೆ 4:52 5:40 ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಇದು ಮೊದಲನೇ ಒಂದು ಮುಹೂರ್ತ. ನಂತರದ ಒಂದು ಮುಹೂರ್ತವನ್ನು ನೋಡಿದ್ರೆ ಬೆಳಗ್ಗೆ 6:32 8:12 ಕೂಡ ಮತ್ತೊಂದು ಮುಹೂರ್ತ ಇರುತ್ತೆ. ಇದನ್ನು ಬಿಟ್ಟರೆ ಪುನಃ 8:12 ಬೆಳಗ್ಗೆ 10 ಗಂಟೆವರೆಗೂ ಕೂಡ ಈ 3 ಮುಹೂರ್ತಗಳು ಕೂಡ ಚೆನ್ನಾಗಿದೆ. ಹಾಗಾಗಿ ಈ ಸಮಯಗಳಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಸಾಧ್ಯ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಇದ್ದಾಗ ಅದರಲ್ಲಿ ಶುಕ್ರವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಲಕ್ಷ್ಮೀ ಜಯಂತಿ ಇರೋದ್ರಿಂದ ಬಹಳನೇ ಉತ್ತಮವಾದಂಥ ಸಮಯ ಅಂತಲೇ ಹೇಳ್ಬೋದು. ಇನ್ನು ಪೂಜಾ ವಿಧಾನ ಆಗಿರಲಿ ಅಥವಾ ಒಂದು ಪುರಾಣದ ಕಥೆ ಏನಿದೆ, ನಾವು ಲಕ್ಷ್ಮಿಯ ಜನನದ ಕಥೆಯನ್ನು ಯಾಕೆ ಕೇಳಬೇಕು ಅಂತ ನೋಡೋಣ. ತಾಯಿ ಮಹಾಲಕ್ಷ್ಮಿಯ ಒಂದು ಈ ಜನನದ ಕಥೆ ಏನಿದೆ ಇದಕ್ಕೆ ಋಷಿ ದೂರ್ವಾಸರು ಹಾಗೆ ದೇವತೆಗಳ ರಾಜ ಇಂದ್ರನ ನಡುವಿನ ಭೇಟಿಯಿಂದ ಪ್ರಾರಂಭವಾಯಿತು. ಒಮ್ಮೆ ಋಷಿ ದೂರ್ವಾಸರು ಬಹಳ ಗೌರವದಿಂದ ಇಂದ್ರದೇವನಿಗೆ ಹೂವಿನ ಹಾರವನ್ನು ಅರ್ಪಿಸ್ತಾರೆ. ಇಂದ್ರನು ಹೂವುಗಳನ್ನು ತೆಗೆದುಕೊಂಡು ತನ್ನ ಆನೆ ಐರಾವತದ ಒಂದು ಹಣೆಯ ಮೇಲೆ ಇಡ್ತಾರೆ. ಆನೆಯು ಆ ಹಾರವನ್ನು ತೆಗೆದುಕೊಂಡು ಭೂಮಿಯ ಮೇಲೆ ಎಸೆದು ಬಿಡುತ್ತೆ. ಇದನ್ನು ನೋಡಿದಂತಹ ದೂರ್ವಾಸ ಋಷಿಗಳು ತಾನು ಕೊಟ್ಟಂತಹ ದಾನವನ್ನು ಅಗೌರವದಿಂದ ನಡೆಸಿಕೊಂಡಿದ್ದರಿಂದ ಋಷಿಗಳು ದೇವರಾಜನಿಗೆ ನಿನಗೆ ಅಹಂಕಾರ ಹೆಚ್ಚಾಗಿದೆ, ಹಾಗೆ ನಿನ್ನ ಈ ಒಂದು ದುರಹಂಕಾರದಲ್ಲಿ ಭಾಗ್ಯದೇವಿಯ ವಾಸಸ್ಥಾನವಾಗಿದ್ದಂತಹ ಈ ಹಾರವನ್ನು ನೀನು ಗೌರವಿಸಿಲ್ಲ. ಇದರ ಪರಿಣಾಮವಾಗಿ ನೀನು ನಿನ್ನ ರಾಜ್ಯದ ಎಲ್ಲ ಐಶ್ವರ್ಯಗಳನ್ನು ಕೂಡ ಕಳೆದುಕೊಳ್ಳುವಂತೆ ಆಗಲಿ, ನಿನ್ನ ಎಲ್ಲ ಸಂಪತ್ತು ಕೂಡ ಹಾಳಾಗುತ್ತದೆ ಅಂತ ದೂರ್ವಾಸ ಋಷಿಗಳು ಶಪಿಸ್ತಾರೆ. ದೂರ್ವಾಸ ಋಷಿ ಹೊರಟು ಹೋದ ನಂತರ ಇಂದ್ರನು ತನ್ನ ರಾಜಧಾನಿಯಾದ ಅಮರಾವತಿಗೆ ಹಿಂತಿರುಗ್ತಾರೆ. ದೂರ್ವಾಸರ ಶಾಪದಂತೆ ಅಮರಾವತಿಯಲ್ಲಿ ಬದಲಾವಣೆಗಳು ಸಂಭವಿಸಲು ಪ್ರಾರಂಭಿಸುತ್ತದೆ. ದೇವತೆಗಳು ಹಾಗೆ ಜನರು ತಮ್ಮ ಚೈತನ್ಯ ಹಾಗೆ ಶಕ್ತಿಯನ್ನು ಕಳೆದುಕೊಳ್ತಾರೆ.
ಎಲ್ಲ ತರಕಾರಿ ಉತ್ಪನ್ನಗಳು ಹಾಗೆ ಸಸ್ಯಗಳು ಸಾಯಲು ಪ್ರಾರಂಭಿಸುತ್ತದೆ. ಪುರುಷರು ದಾನ ಮಾಡುವುದನ್ನು ನಿಲ್ಲಿಸ್ತಾರೆ. ಮನಸ್ಸುಗಳು ಭ್ರಷ್ಟಗೊಳ್ಳುತ್ತವೆ. ಹಾಗೆ ಜನರು ಕೊನೆಯದಾಗಿ ಇಂದ್ರಿಯ ಸುಖಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸ್ತಾರೆ. ಹಾಗೆ ಪುರುಷರು ಮತ್ತು ಮಹಿಳೆಯರು ಪೂಜೆ, ದಾನ, ಧರ್ಮ ಯಾವುದನ್ನು ಮಾಡದೆ ವಸ್ತುಗಳಿಂದ ಉತ್ಸುಕರಾಗಲು ಪ್ರಾರಂಭವನ್ನು ಮಾಡ್ತಾರೆ. ಅಮರಾವತಿಯಲ್ಲಿ ಎಲ್ಲ ದೇವತೆಗಳು ಕೂಡ ಶಕ್ತಿಯನ್ನು ಕಳೆದುಕೊಂಡಿದ್ದರಿಂದ ರಾಕ್ಷಸರೆಲ್ಲರೂ ದಾಳಿಯನ್ನು ಮಾಡಿ ದೇವರುಗಳನ್ನು ಸೋಲಿಸ್ತಾರೆ. ಇದರಿಂದ ಸೋತ ನಂತರ ದೇವತೆಗಳು ಭಗವಂತ ವಿಷ್ಣುದೇವನ ಬಳಿ ಹೋಗ್ತಾರೆ. ವಿಷ್ಣುದೇವರು ಎಲ್ಲ ದೇವತೆಗಳಿಗೂ ಕೂಡ ಸಮುದ್ರ ಮಂಥನವನ್ನು ಮಾಡಿ ಅಲ್ಲಿ ಸಿಗುವಂತಹ ಅಮೃತವನ್ನು ನೀಡುವ ಮೂಲಕ ಎಲ್ಲರಿಗೂ ಅಮರರನ್ನಾಗಿ ಮಾಡುವಂತಹ ಶಕ್ತಿಯನ್ನು ಪುನಃ ಸ್ಥಾಪಿಸಲು ಸೂಚನೆಯನ್ನು ನೀಡ್ತಾರೆ. ನಂತರ ಸಮುದ್ರ ಮಂಥನ ಪ್ರಾರಂಭವಾಗುತ್ತದೆ. ಹಾಗೆ ಈ ಸಮುದ್ರ ಮಂಥನದ ಒಂದು ಸಮಯದಲ್ಲಿ ಎಲ್ಲ 14 ರತ್ನಗಳು ಕೂಡ ಬರುವಂತಹ ಒಂದು ವೇಳೆಯಲ್ಲಿ ಲಕ್ಷ್ಮೀ ದೇವಿಯು ಪೂರ್ಣವಾಗಿ ಅರಳಿದಂತಹ ಕಮಲದ ಮೇಲೆ ಕುಳಿತು ಅಲೆಗಳಿಂದ ಹೊರಬರ್ತಾಳೆ. ಲಕ್ಷ್ಮೀ ದೇವಿಯು ಹೊರಬಂದು ರಾಕ್ಷಸರ ಅಥವಾ ದೇವತೆಗಳ ಬಳಿಯ ಅಂತ ನೋಡಿದಾಗ ಮಹಾಲಕ್ಷ್ಮಿಯು ವಿಷ್ಣುದೇವರನ್ನ ಯಜಮಾನನನ್ನಾಗಿ ಆರಿಸಿಕೊಳ್ತಾಳೆ. ಈಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ವಿಷ್ಣುದೇವರ ಬಳಿ ಬಂದಾಗ ಅಷ್ಟಲಕ್ಷ್ಮಿಯರು ಕೂಡ ಒಳಗೊಂಡಂತೆ ತಾಯಿ ಮಹಾಲಕ್ಷ್ಮಿ ಜಯ, ಹಾಗೆ ವಿಜಯ, ಸಂಪತ್ತು, ಐಶ್ವರ್ಯ ಮತ್ತು ಶಕ್ತಿ ಎಲ್ಲವೂ ಕೂಡ ದೇವತೆಗಳಿಗೆ ಪ್ರಾಪ್ತಿಯಾಗುತ್ತದೆ. ನಂತರ ದೇವತೆಗಳು ಅಮರತ್ವವನ್ನು ಪಡೆದುಕೊಳ್ತಾರೆ. ಇದು ತಾಯಿ ಮಹಾಲಕ್ಷ್ಮಿಯ ಜನನದ ಕಥೆಯಾಗಿತ್ತು. ನಾವು ಯಾಕೆ ಮಹಾಲಕ್ಷ್ಮಿಯ ಒಂದು ಕಥೆಯನ್ನು ಕೇಳಬೇಕು ಅಂತ ನೋಡಿದಾಗ, ಮಹಾಲಕ್ಷ್ಮಿ ಬರೀ ಹಣಕ್ಕೆ ಮಾತ್ರ ಅಲ್ಲ, ಅದೃಷ್ಟದ ದೇವತೆ, ಜೊತೆಗೆ ವಿಜಯ, ಜಯ, ಸಂಪತ್ತು, ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲಕ್ಕೂ ಕೂಡ ಆಶೀರ್ವಾದವನ್ನು ಮಾಡ್ತಾಳೆ. ಹಾಗಾಗಿ ಈ ಒಂದು ಹೋಳಿ ಹುಣ್ಣಿಮೆಯ ದಿನ ನಾವು ಶುಕ್ರವಾರನೇ ಇರೋದ್ರಿಂದ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಎಲ್ಲರೂ ಕೂಡ ತಪ್ಪದೇ ಆಚರಣೆಯನ್ನು ಮಾಡಬೇಕು. ಜೊತೆಗೆ ಮಹಾಲಕ್ಷ್ಮಿಯ ಈ ಒಂದು ಜನನದ ಕಥೆಯನ್ನು ಕೂಡ ಕೇಳಬೇಕು. ಇನ್ನು ಮಹಾಲಕ್ಷ್ಮಿಯ ಪೂಜೆಯನ್ನು ಯಾವ ವಿಧಾನದಲ್ಲಿ ಸರಳವಾಗಿ ಮನೆಯಲ್ಲಿ ಆಚರಣೆಯನ್ನು ಮಾಡ್ಕೊಳ್ಳೋದು ಅಂತ ನೋಡಿದಾಗ, ಈಗಾಗಲೇ ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಸಮಯದಲ್ಲಿ ಮೊದಲು ಗಂಜಲವನ್ನು ಹಾಕಿ ಮನೆಯನ್ನು ನೀಟಾಗಿ ಒರೆಸ್ಕೊಳ್ಳಿ. ಹಾಗೆ ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿ, ಹಾಗೆ ಲಕ್ಷ್ಮಿಯನ್ನು ಎಲ್ಲಿ ನೀವು ಕೂರಿಸ್ಬೇಕು ಅಥವಾ ಒಂದು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಲ್ಲಿಗೂ ಕೂಡ ಸ್ವಲ್ಪ ಅರಿಶಿಣದ ನೀರು ಅಥವಾ ಗಂಜಲವನ್ನು ಹಾಕಿ ಒರೆಸಿ ನೀಟಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಲಕ್ಷ್ಮಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಯಾವಾಗಲೇ ಆಚರಣೆಯನ್ನು ಮಾಡಿದ್ರು ಕೂಡ ಅಷ್ಟೇ, ಮನೆಯಲ್ಲಿ ಗಂಜಲ ಪ್ರೋಕ್ಷಣೆಯನ್ನು ಮಾಡಿ ಇದನ್ನು ಪ್ರತಿ ಶುಕ್ರವಾರನೂ ಕೂಡ ನೀವು ಮಾಡ್ಕೊಳ್ಬಹುದು. ನಂತರ ಬರೋದು ಹೊಸ್ತಿಲು ಪೂಜೆ. ಹೊಸ್ತಿಲು ಪೂಜೆಯನ್ನು ಮಾಡಿಕೊಂಡು, ಹಾಗೆ ತುಳಸಿ ಪೂಜೆಯನ್ನು ಮಾಡಿಕೊಂಡು, ಮನೆಯಲ್ಲಿ ಮನೆ ದೇವರ ಪೂಜೆ ಎಲ್ಲವನ್ನು ಕೂಡ ಆಚರಣೆಯನ್ನು ಮಾಡಿಕೊಂಡು, ನಂತರ ನೀವು ಸಂಕಲ್ಪವನ್ನು ಮಾಡಿಕೊಂಡೇ ಪೂಜೆ ಪ್ರಾರಂಭವನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸರಳವಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಿಮ್ಮ ಏನು ಕೋರಿಕೆ ಇದೆ, ನಿಮ್ಮ ಹೆಸರು, ನಕ್ಷತ್ರ ಎಲ್ಲವನ್ನು ಕೂಡ ಹೇಳಿಕೊಂಡು, ಇವತ್ತು ಒಂದು ಹೋಳಿ ಹುಣ್ಣಿಮೆ ಪ್ರಯುಕ್ತವಾಗಿ, ಲಕ್ಷ್ಮೀ ಜಯಂತಿಯ ಪ್ರಯುಕ್ತವಾಗಿ ನಾನು ನನ್ನ ಯಥಾಶಕ್ತಿ ಅನುಸಾರ ಮನೆಯಲ್ಲಿ ಎಲ್ಲ ದಾರಿದ್ರ್ಯಗಳು ಕೂಡ ನಾಶ ಆಗಲಿ, ಹಾಗೆ ಜಯ, ವಿದ್ಯೆ, ಅಷ್ಟಲಕ್ಷ್ಮಿಯರು ಏನೆಲ್ಲ ಇದ್ದಾರೆ ಅವರೆಲ್ಲರ ಒಂದು ಅನುಗ್ರಹ ಆಗಲಿ ಅಂಥೇಳಿ ಲಕ್ಷ್ಮೀ ಸಹಿತ ನಾರಾಯಣನ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಂತರ ಮನೆಯಲ್ಲಿ ವಿಗ್ರಹ ಇದ್ದರೆ ಅಥವಾ ಲಕ್ಷ್ಮೀ ಫೋಟೋ ಇದ್ದರೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇಲ್ಲ ಅಂದ ಪಕ್ಷದಲ್ಲಿ ನೀವು ಹಣವನ್ನು ಇಟ್ಟು ಕೂಡ, ಅಂದರೆ ಅದು ಕೂಡ ಲಕ್ಷ್ಮಿಯ, ಯಾರ ಮನೆಯಲ್ಲೂ ಕೂಡ ಲಕ್ಷ್ಮಿಯ ವಿಗ್ರಹ ಫೋಟೋ ಇಲ್ಲ ಅಂತ ಅಂತೂ ಹೇಳೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮನೆಯಲ್ಲಿ ಇದ್ದೇ ಇರುತ್ತೆ. ಇದರ ಜೊತೆ ನೀವು ಆ ನಾರಾಯಣನ ಫೋಟೋ ಅಥವಾ ಕೃಷ್ಣನ ಫೋಟೋ ಇದ್ದರೂ ಕೂಡ ಇಟ್ಕೊಳ್ಬೋದು, ಅಥವಾ ಕೃಷ್ಣನ ಪುಟ್ಟ ವಿಗ್ರಹ ಇದ್ದರೂ ಕೂಡ ನೀವು ಇಟ್ಕೊಳ್ಬೋದು. ಅದು ಯಾವುದೂ ಇಲ್ಲ ಅಂದ ಪಕ್ಷದಲ್ಲಿ ಕೂಡ ನಾರಾಯಣನ ನಾಮಸ್ಮರಣೆಯನ್ನು ಓಂ ನಮೋ ಭಗವತೆ ವಾಸುದೇವಾಯ ಅಂತ 3 ಬಾರಿ ಹೇಳಿ ನಂತರ ನೀವು ಲಕ್ಷ್ಮೀ ಪೂಜೆಯ ಪ್ರಾರಂಭವನ್ನು ಮಾಡ್ಕೊಳ್ಬೋದು. ಲಕ್ಷ್ಮಿಗೆ ಒಂದು ವಿಗ್ರಹ ಇದ್ದರೆ ಅಭಿಷೇಕವನ್ನು ಕೂಡ ಮಾಡ್ಕೊಳ್ಳಿ, ಅಥವಾ ಇಲ್ಲ ಅಂದ ಪಕ್ಷದಲ್ಲಿ ಸರಳವಾಗಿ ಫೋಟೋ ಇದ್ದರೆ ಗಂಧ ಮತ್ತು ಅರಿಶಿನ, ಕುಂಕುಮ ಮತ್ತು ಹೂವನ್ನು ಇರಿಸಿ ಮತ್ತು ಗೆಜ್ಜೆ ವಸ್ತ್ರವನ್ನು ಕೂಡ ಏರಿಸ್ಕೊಳ್ಬೇಕು. 18+2 ಗೆಜ್ಜೆ ವಸ್ತ್ರವನ್ನು ಮಹಾಲಕ್ಷ್ಮಿಗೆ ಏರಿಸ್ಕೊಳ್ಬೇಕಾಗುತ್ತೆ. ಇನ್ನು ಲಕ್ಷ್ಮೀನಾರಾಯಣ ಒಟ್ಟಿಗೆ ಫೋಟೋ ಇದ್ದರೆ 20+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬಹುದು. ನಂತರ ಮಹಾಲಕ್ಷ್ಮಿಗೆ ತುಳಸಿ ಹಾಗೆ ಕೆಂಪು ಹೂವನ್ನು ತಪ್ಪದೇ ಸಮರ್ಪಣೆಯನ್ನು ಮಾಡಿ,
ಕೆಂಪು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ. ಹಾಗಾಗಿ ಶುಕ್ರವಾರ ಬೆಳಗ್ಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಬೀಜ ಮಂತ್ರಗಳನ್ನು ಹೇಳ್ಕೊಳ್ಬಹುದು. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಒಂದು ಬೀಜ ಮಂತ್ರವನ್ನು ಕೂಡ ಹೇಳ್ಬೋದು. ಅಥವಾ ಮನೆಯಲ್ಲಿ ಕನಕಧಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಕೂಡ ಹೇಳ್ಬೋದು. ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಯಾವುದೇ ಸ್ತೋತ್ರವನ್ನು ಕೂಡ ನೀವು ಹೇಳ್ಬೋದು. ನಿಮಗೆ ಉಚ್ಚಾರಣೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಯೂಟ್ಯೂಬ್ಗಳಲ್ಲಾಗಲಿ ಆ ಸ್ತೋತ್ರವನ್ನು ಹಾಕ್ಕೊಂಡು ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಮಾಡಬಹುದು. ಈ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ನೈವೇದ್ಯಕ್ಕಾಗಿ ತುಪ್ಪವನ್ನು ಬಳಸಿ ಹಾಗೆ ಹಾಲನ್ನು ಬಳಸಿ ಮಾಡಿದಂತಹ ಪಾಯಸ ಆಗಲಿ ಅಥವಾ ಒಂದು ಬೆಲ್ಲದ ಅನ್ನವನ್ನು ನೈವೇದ್ಯವನ್ನು ಮಾಡಬೇಕಾಗತ್ತೆ. ಅಥವಾ ಸಜ್ಜಿಗೆ ಪ್ರಸಾದವನ್ನು ಕೂಡ ನೀವು ಮಾಡಬಹುದು. ಇನ್ನು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಿಯ ವಸ್ತುಗಳು ಅಂತ ಹೇಳ್ತೀವಿ. ಅಂದರೆ ಮಂಗಳಕರ ವಸ್ತುಗಳಾದಂಥ ಗೋಮತಿ ಚಕ್ರ ಆಗಲಿ, ಕವಡೆ ಆಗಲಿ ಅಥವಾ ಕಮಲದ ಬೀಜಗಳನ್ನು ಇಡೋದಾಗಲಿ ಅಥವಾ ನಿಮ್ಮ ಬಳಿ ಇರುವಂಥ ಹಣ ಒಡವೆ ಏನಿದೆ ಅದನ್ನು ಬೇರೆಯವರಿಗೆ ಕಾಣದ ಹಾಗೆ ಒಂದು ಕಲಶದಲ್ಲಾಗಲಿ ಅಥವಾ ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಿ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಸಮರ್ಪಣೆ ಮಾಡಿ ಕೆಂಪು ಹೂವನ್ನು ಇಟ್ಟು ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ನೈವೇದ್ಯವನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದ್ರೆ ಇಲ್ಲಿಗೆ ಸರಳವಾಗಿ ಪೂಜೆ ಸಮಾಪ್ತಿಯಾಗುತ್ತೆ. ನಂತರ ಲಕ್ಷ್ಮಿ ಬಳಿನೂ ಕೂಡ ಅಷ್ಟೇ ಆ ಪೂಜೆಯ ಒಂದು ಏನೇ ಲೋಪದೋಷಗಳಾಗಿದ್ರು ಕೂಡ ಕ್ಷಮೆ ಮಾಡು ಅಂತೇಳಿ ಕ್ಷಮಾಪಣೆಯನ್ನು ಕೇಳಿ. ಇದೊಂದೇ ಪೂಜೆಗೆ ಅಂತಲ್ಲ, ಯಾವುದೇ ಪೂಜೆ ಆಚರಣೆಗಳನ್ನು ಮಾಡಿದ್ರೂ ಕೂಡ ಕಡೆಯಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕಾಗುತ್ತೆ. ಇನ್ನು ವಿಗ್ರಹವನ್ನು ಕದಲಿಸ್ಬೇಕಾ ಯಾವ ರೀತಿ ಅಂತೆಲ್ಲ ಪ್ರಶ್ನೆ ಇರುತ್ತೆ. ಆ ರೀತಿಯೆಲ್ಲ ಏನೂ ಇಲ್ಲ. ನೀವೇನಾದರೂ ಹುಣ್ಣಿಮೆಗೆ ಸಪ್ರೇಟಾಗಿ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡ್ತೀರಾ ಅಂತಂದ ಪಕ್ಷದಲ್ಲಿ ನೀವು ಆ ಪೂಜೆಯನ್ನು ಮಾಡ್ಕೊಳ್ಬೋದು ಕಲಶವನ್ನು ಕೂಡ ಇಟ್ಟು. ಅಥವಾ ಕಲಶ ಏನೂ ಇಡಲ್ಲ ಅಂತಂದ ಪಕ್ಷದಲ್ಲಿ ಮನೆಯಲ್ಲಿರುವಂಥ ವಿಗ್ರಹ ಫೋಟೋಗಳಿಗೆ ಅಥವಾ ನಿಮ್ಮ ಬಳಿ ಇರುವಂಥ ಹಣವನ್ನು ಕೂಡ ಇಟ್ಟು ಅದೇ ಲಕ್ಷ್ಮಿ ಅಂತ ಹೇಳಿ ಭಾವಿಸಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಆದರೆ ತಪ್ಪದೇ ಎಲ್ಲರೂ ಕೂಡ ಮನೆಯಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಕೇಳಿ ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಕೇಳಬಹುದು. ಜೊತೆಗೆ ಲಕ್ಷ್ಮಿ ಸಹಸ್ರನಾಮವನ್ನು ಕೇಳೋದಾಗಿರಲಿ. ಹಾಗೆ ಲಕ್ಷ್ಮಿಗೆ ನೀವು ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿದ್ರೆ ಬಹಳ ವಿಶೇಷ. ಹಾಗಾಗಿ ಕುಂಕುಮಾರ್ಚನೆ ದೇವಿಗೆ ಬಹಳನೇ ಪ್ರೀತಿ. ಅಷ್ಟೋತ್ತರವನ್ನು ಯೂಟ್ಯೂಬಲ್ಲೇ ಹಾಕ್ಕೊಳ್ಬೋದು ಅಥವಾ ನಿಮಗೆ ಉಚ್ಚಾರಣೆ ಬಂದರೆ ಅದನ್ನು ನೋಡಿಕೊಂಡು ಹೇಳ್ತಾ ಕುಂಕುಮಾರ್ಚನೆಯನ್ನು ಕೂಡ ಮಾಡಬಹುದು. ಇನ್ನು ಸುಮಂಗಲಿಯರಿಗೆ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿರೋರಿದ್ದರೆ ಲಕ್ಷ್ಮೀ ಪೂಜೆಯನ್ನು ಮಾಡಿದ ನಂತರ ಕನಿಷ್ಠ ಒಂದು ಇಬ್ಬರಿಗಾದರೂ ಅರಿಶಿನ ಕುಂಕುಮವನ್ನು ಕೊಡಿ. ಈ ಪ್ರಕಾರವಾಗಿ ನೀವು ಶುಕ್ರವಾರ ಲಕ್ಷ್ಮೀ ಜಯಂತಿಯ ಆಚರಣೆಯನ್ನು ಮಾಡ್ಕೊಳ್ಬೋದು. ಇದಿಷ್ಟು ಕೂಡ ಹೋಳಿ ಹುಣ್ಣಿಮೆ ಹಾಗೆ ಮಹಾಲಕ್ಷ್ಮಿ ಜಯಂತಿಯ ಒಂದು ಮಾಹಿತಿಯಾಗಿತ್ತು. ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.